ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಈ ಮೂಲಕ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ ಭಾರತ ತಂಡ. ಕೋಲ್ಕತಾದ ಈಡನ್ ಗಾರ್ಡನ್ನಲ್ಲಿ ನಡೆದಂತಹ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ. ಬೃಹತ್ ದಾಖಲೆಯ ಮೊತ್ತವನ್ನ ಚೇಸ್ ಮಾಡಿದೆ ಭಾರತ. ಟಿ20 ವಿಶ್ವಕಪ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಮೂಲಕ ಟೀಮ್ ಇಂಡಿಯಾ 196 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಭಾರತ ತಂಡ 19.2 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿದೆ ಭಾರತ ತಂಡ. ಈ ಮೂಲಕ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಲಭಿಸಿರುವುದು. 196 ರನ್ಗಳ ಗುರಿಯನ್ನ ಬೆನ್ನಟ್ಟುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಈ ಮೂಲಕ ಇದೀಗ ಭಾರತ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಮಾರ್ಚ್ 5ನೇ ತಾರೀಕು ಇಂಗ್ಲೆಂಡ್ ವಿರುದ್ಧ ಸೆಮೀಸ್ನಲ್ಲಿ ಸೆಣಸಾಡಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಓಕೆ, ಗೆದ್ದೇ ಗೆಲ್ಲುತ್ತೆ ಭಾರತ ಅನ್ನೋ ಕಾನ್ಫಿಡೆಂಟ್ ಅಂತೂ ಇತ್ತು, ಆದ್ರೂ ಸಹ ಭಯ ಅಂತೂ ಇದ್ದೇ ಇತ್ತು. ಯಾಕಂದ್ರೆ ಆ ರೀತಿ ಆಟ ಆಡ್ತಾ ಇದ್ರು, ಎಲ್ಲಿ ಸೋತ್ ಬಿಡ್ತಾರೋ ಅನ್ನುವಂತಹ ಒಂದು ರಣರೋಚಕ ಪಂದ್ಯ ಅಂತಾನೆ ಹೇಳ್ಬೋದು. ಈಗ ಗೆದ್ದಿದೆ, ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಅರ್ಪಿತಾ, ಬೃಹತ್ ಮೊತ್ತವನ್ನ ಚೇಸ್ ಮಾಡಿದಂತಹ ಭಾರತ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅಮೋಘ ಪ್ರದರ್ಶನಕ್ಕೆ ಇವತ್ತು ಭಾರತ ಸೆಮೀಸ್ಗೆ ಎಂಟ್ರಿ ಆಗಿದೆ. ವೆಸ್ಟ್ ಇಂಡೀಸ್ ಅಂತಹ ಬಲಾಢ್ಯ ಬ್ಯಾಟಿಂಗ್ ಲೈನ್ ಅಪ್ ಇರುವಂತಹ ತಂಡಕ್ಕೆ ಬೌಲಿಂಗ್ ನಲ್ಲಿ ಕಟ್ಟೆ ಹಾಕೋದ್ರಲ್ಲಿ ಕೊಂಚ ಬೌಲರ್ಗಳು ಎಡವಿದ್ರು ಕೂಡ ಬ್ಯಾಟಿಂಗ್ ನಲ್ಲಿ ಸಂಯಮ ಮತ್ತೆ ತಾಳ್ಮೆಯ ಆಟ ಆಡಿ ಭಾರತದ ಗೆಲುವಿಗೆ ಕಾರಣರಾಗಿದ್ದಾರೆ. ಅದರಲ್ಲೂ ಕೂಡ ಸಂಜು ಸ್ಯಾಮ್ಸನ್ 50 ಬಾಲ್ಗಳಲ್ಲಿ 97 ರನ್ ಸಿಡಿಸುವ ಮೂಲಕವಾಗಿ ಭಾರತದ ವಿಕ್ಟರ್ಗೆ ಕಾರಣ ಕೂಡ ಆದ್ರು. ಅದರ ಜೊತೆಗೆ ವೆಸ್ಟ್ ಇಂಡೀಸ್ ನ ಬೌಲಿಂಗ್ ಲೈನ್ಅಪ್ ಕೂಡ ತುಂಬಾ ಅದ್ಭುತವಾಗಿತ್ತು. ಆದ್ರೆ ವೆಸ್ಟ್ ಇಂಡೀಸ್ ಬೌಲರ್ ಗಳಿಗೆ ಅಷ್ಟೊಂದು ಅವಕಾಶವನ್ನು ಕೂಡ ಕೊಡ್ಲಿಲ್ಲ. ಅಂದ್ರೆ ಆರಂಭಿಕ ಹಂತದಲ್ಲಿ ವಿಕೆಟ್ ಗಳ ಪತನ ಆದ್ರೂ ಕೂಡ 3ನೇ ವಿಕೆಟ್ಗೆ ಒಂದಿಷ್ಟು ಜೊತೆ ಆಟ ಕೂಡ ನಡೆಸಲಾಯಿತು. ಅಂದ್ರೆ ಸೂರ್ಯಕುಮಾರ್ ಯಾದವ್ ಹಾಗೆ ಸಂಜು ಸ್ಯಾಮ್ಸನ್ ನಡುವೆ ಒಂದು 40-50 ರನ್ಗಳ ಜೊತೆ ಆಟ ಕೂಡ ಆಯ್ತು. ಆಗ ವಿಕೆಟ್ ಗಳನ್ನ ಕಾಪಾಡಿಕೊಂಡು ರನ್ಗಳ ಗಳಿಕೆಯನ್ನ ಏರುತ್ತಾ ಹೋದ್ರು. ಅದಾದ ಬಳಿಕ ಸೂರ್ಯಕುಮಾರ್ ಯಾದವ್ ವಿಕೆಟ್ ಪತನ ಆಗ್ತಾ ಇದ್ದಂತೆ ತಿಲಕ್ ವರ್ಮಾ ಕೂಡ 15 ಬಾಲ್ಗಳಲ್ಲಿ 27 ರನ್ ಸಿಡಿಸುವ ಮೂಲಕವಾಗಿ ಭಾರತ ತಂಡದ ಗೆಲುವಿಗೆ ಕೂಡ ಕಾರಣರಾದ್ರು. ಕೊನೆಯ ಹಂತದಲ್ಲಿ ಅಂದ್ರೆ 19.4 ಓವರ್ಗಳಲ್ಲಿ ಭಾರತ ಗೆಲುವಿನ ದಡ ಸೇರ್ತು. ಈ ಮೂಲಕವಾಗಿ ಎರಡನೇ ತಂಡವಾಗಿ ಅಂದ್ರೆ ಸೆಮಿಫೈನಲ್ಸ್ಗೆ ಎಂಟ್ರಿಯನ್ನ ಪಡೆದುಕೊಂಡಿದೆ. ಈ ಒಂದು ಸೂಪರ್ 8 ಪಂದ್ಯದಲ್ಲಿ ಮೊದಲ ಪಂದ್ಯದಲ್ಲೇ ಸೌತ್ ಆಫ್ರಿಕಾ ಮೇಲೆ ಸೋತ್ರು ಕೂಡ ಮುಂದಿನ 2 ಪಂದ್ಯಗಳಲ್ಲಿ ಗೆದ್ದು ಇದೀಗ ಸೆಮೀಸ್ಗೆ ಎಂಟ್ರಿ ಆಗಿದೆ. ಮಾರ್ಚ್ 5ಕ್ಕೆ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಅರ್ಪಿತಾ, ಇಂಗ್ಲೆಂಡ್ ಜೊತೆ ಭಾರತ ಸೆಮಿಫೈನಲ್ ಪಂದ್ಯ ಆಡಲಿದೆ. ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಜೊತೆ ಸೆಣಸಾಟ ಭಾರತ ತಂಡ ಆಡಲಿದೆ. ಇನ್ನು ಮಾರ್ಚ್ 5ನೇ ತಾರೀಕು ನಡೆಯಲಿರುವಂತಹ ಎರಡನೇ ಸೆಮಿಫೈನಲ್ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಆಗಲಿರುವಂತಹ ಎರಡನೇ ಸೆಮಿಫೈನಲ್ ಪಂದ್ಯ. ಇದರಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ಮುಖಾಮುಖಿಯಾಗಲಿದೆ. ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಗೆಲ್ಲೋ ಮೂಲಕ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದೆ. ಮಾರ್ಚ್ 5ನೇ ತಾರೀಕು ಮುಂಬೈನಲ್ಲಿ ನಡೆಯುವಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಸೆಣಸಾಡಲಿದೆ. ಈ ಮೂಲಕ ಸೆಮೀಸ್ಗೆ ಸದ್ಯ ಲಗ್ಗೆ ಇಟ್ಟಿದೆ ಭಾರತೀಯ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುವ ಮೂಲಕ. ಅದರಲ್ಲೂ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಬೆನ್ನತ್ತಿ ಗೆದ್ದು ಬೀಗಿದೆ ಭಾರತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ಓಕೆ, ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ರು, ಸೆಮಿಫೈನಲ್ಗೆ ಎಂಟ್ರಿ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಈಗ ಆಡಬೇಕು ಮಾರ್ಚ್ 5ನೇ ತಾರೀಕು. ಯಾವ ರೀತಿ ಇರುತ್ತೆ ಆ ಪಂದ್ಯ? ಅಂದ್ರೆ ಇಂಗ್ಲೆಂಡ್ ಎಷ್ಟು ಟಫ್ ಆಗಿದ್ದಾರೆ ಭಾರತ ತಂಡಕ್ಕೆ? ಇಡೀ ಟೂರ್ನಿ ಇದ್ದಕ್ಕೂ ಕೂಡ ಈ ಬಾರಿಯ ಟೂರ್ನಿ ಇದ್ದಕ್ಕೂ ಕೂಡ ಇಂಗ್ಲೆಂಡ್ ತಂಡ ಅಮೋಘ ಪ್ರದರ್ಶನವನ್ನ ನೀಡ್ತಾ ಇದೆ. ಈ ಮೂಲಕವಾಗಿ ಏನು ಸೆಮೀಸ್ಗೂ ಕೂಡ ಎಂಟ್ರಿ ಆಗಿತ್ತು. ಅದರಲ್ಲೂ ಕೂಡ ಬ್ಯಾಟಿಂಗ್ ಲೈನಪ್ ಇಂಗ್ಲೆಂಡ್ ತುಂಬಾ ಬಲಿಷ್ಠವಾಗಿದೆ. ಅಂತಹ ತಂಡದ ಜೊತೆ ಈಗ ಭಾರತ ಕೂಡ ಸೆಣಸಾಡ್ತಾ ಇದೆ. ಭಾರತದಲ್ಲಿ ಕೂಡ ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. 8 ಬ್ಯಾಟ್ಸ್ಮನ್ ಗಳು ತುಂಬಾ ಸ್ಟ್ರಾಂಗ್ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಒಂದಿಷ್ಟು ಚೇತರಿಕೆಯನ್ನ ಕಾಣಲೇಬೇಕಾಗಿದೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ಅನ್ನ
ಅಷ್ಟು ಸುಲಭವಾಗಿ ಮಣಿಸೋದು ಸಾಧ್ಯ ಅಲ್ಲ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಬೌಲಿಂಗ್ ನ ವಿಭಾಗದಲ್ಲಿ ಒಂದಿಷ್ಟು ಲಯವನ್ನ ಕಂಡುಕೊಳ್ಬೇಕಾಗಿದೆ. ಈ ಮೂಲಕವಾಗಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಸೋಲಿಸೋದು ಒಂದ್ ರೀತಿಯಲ್ಲಿ ಸವಾಲಂತ ಆಗಿದ್ರು ಕೂಡ ಭಾರತ ಒಂದಿಷ್ಟು ಏನ್ ಎಡವಟ್ಟುಗಳನ್ನ ಮಾಡ್ಕೊಳ್ಳಿದೆ ಬೌಲಿಂಗ್ ವಿಭಾಗದಲ್ಲಿ ಅದನ್ನ ಸರಿ ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಂತೂ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಕೋಚ್ ಗೌತಮ್ ಗಂಭೀರ್ ಕೂಡ ಮುಂದಾಗಿದ್ರು. ಆ ಎಲ್ಲಾ ಪ್ಲಾನ್ಗಳು ಕೂಡ ಸಕ್ಸಸ್ ಆಗಿದ್ವು. ಅಂದ್ರೆ ಸಂಜು ಸ್ಯಾಮ್ಸನ್ ಅನ್ನ ಬೆಂಚ್ ಅನ್ನ ಕಾಯ್ದಿರಿಸಿದ್ರು. ಅದಾದ ಬಳಿಕ ಮತ್ತೆ ಆ ತಂಡ ಪ್ಲೇಯಿಂಗ್ 11 ಅಲ್ಲಿ ಕೂಡ ಸೇರಿಸ್ಕೊಂಡಿದ್ರು. ಸೊ ಆ ಒಂದು ಪ್ಲಸ್ ಪಾಯಿಂಟ್ ಗಳೆಲ್ಲವೂ ಕೂಡ ಭಾರತಕ್ಕೆ ನೆರವಾಗ್ತಾ ಇದೆ. ಸೊ ಈಗ ಇರುವಂತದ್ದು ಚಾಲೆಂಜ್ ಏನಂದ್ರೆ ಬೌಲಿಂಗ್ ವಿಭಾಗದಲ್ಲಿ ಒಂದಿಷ್ಟು ಲಯವನ್ನ ಕಂಡುಕೊಳ್ಬೇಕಾಗಿದೆ. ಸೊ ಅದು ಏನಾದ್ರೂ ಸರಿ ಆಯ್ತು ಅಂತಂದ್ರೆ ಭಾರತ ಖಂಡಿತವಾಗ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ಗೆದ್ದು ಸೆಮೀಸ್ಗೆ ಎಂಟ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅರ್ಪಿತಾ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಇಂಗ್ಲೆಂಡ್ ಜೊತೆ ಇದೀಗ ಭಾರತ ಸೆಮಿಫೈನಲ್ ಪಂದ್ಯವನ್ನ ಆಡಬೇಕಾಗಿದೆ. ಇವತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಬೀಗಿದಂತಹ ಭಾರತ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಅದರಲ್ಲೂ ಸಹ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಅದರಲ್ಲಿ ಗೆದ್ದು ಬೀಗಿದೆ ಭಾರತ ತಂಡ.